ಒಪ್ಪತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವ ಹೊತ್ಕೊಂಡು ಹೋಗಿ ಅಂತ. ವಯಸ್ಸಾಗ್ತಾ ಆಗ್ತಾ ವಿಪರೀತ ಸ್ಥೂಲಕಾಯ ಜಾಸ್ತಿ ಆಗೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ವಿಪರೀತ ಬೊಜ್ಜು ಬರೋದು, ತದನಂತರ ಮೈಯೆಲ್ಲ ಒಂಥರ ನೀರು ಮೈ ತುಂಬ್ಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್ಗಳು, ಕೆಲವೆಲ್ಲ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಇದನ್ನು ಬೆಳಗಾರ ಅಂತ ಕರೀತಾರೆ. ಇದು ಆಯುರ್ವೇದಿಕ್ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತಿದೆ. ಇದು ಹಾಗೆ ತಗೊಳ್ಳಂಗಿಲ್ಲ, ಹಾಗೆ ತಗೊಂಡ್ರೆ ಸ್ವಲ್ಪ ವಿಷ ಆಗುತ್ತೆ. ಸಿದ್ಧ ವೈದ್ಯ ಕಾರ್ಯಕ್ರಮಕ್ಕೆ ತಮಗೂ ತಮ್ಮ ಆತ್ಮೀಯರಿಗೂ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನೋಡಿ, ಸ್ಥೂಲಕಾಯ ಅನ್ನೋದು ಬಹಳಷ್ಟು ಜನಗಳಲ್ಲಿ ತುಂಬ ವಿಪರೀತವಾಗಿ ಕಾಡ್ತಾ ಇದೆ. ಏನಂತಂದರೆ, ಮನೆ ಮಕ್ಕಳು ದಪ್ಪ ಇದ್ದರೆ ಏನಾಗುತ್ತೆ ಅಂತಂದರೆ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇರ್ತದೆ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅದ್ರದ್ದು ಸಣ್ಣ ಆಗು ಅಂದರೆ ಇಷ್ಟಪಡೋದೇ ಇಲ್ಲ, ಸಣ್ಣ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಈಗ ಚಿಕ್ಕ ವಯಸ್ಸಲ್ಲೇ ಪರವಾಗಿಲ್ಲ, ದೊಡ್ಡವರು ಆಗ್ತಾ ಏನಾಗುತ್ತೆ ವಿಪರೀತ ಬೂದ್ಬಿಟ್ಟಾಗ ಹಾರ್ಟ್ ಪ್ರಾಬ್ಲಮ್ಮು, ಕೆಲವೆಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಅದನ್ನು ಸರಿ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಡ್ತೀರ. ಆದರೆ ಪಥ್ಯ ಇರಿ ಅಂತಂದರೆ ಯಾರೂ ಇರೋದಿಲ್ಲ. ಇದನ್ನು ತಿನ್ನಬೇಡಿ ಅಂತಂದರೆ, ಮಕ್ಕಳಲ್ಲಿ ತಿನ್ನಬೇಡಿ ಅಂತಂದರೆ ಎದುರುಗಡೆ ತಿನ್ನೋಲ್ಲ, ಆಚೆಗಡೆ ಹೋಗಿ ಎಲ್ಲ ತಿಂತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಬಾಯಿಗೆ ಹತೋಟಿ ಇರೋದಿಲ್ಲ. ಅದೇ ರೀತಿ ಕೆಲವರು ದೊಡ್ಡವರಲ್ಲೂ ವಿಪರೀತ ದಪ್ಪ ಇರ್ತಾರೆ. ಮಕ್ಕಳಿಗಾದರೆ ಹೇಳೋಕ್ಕಾಗಲ್ಲ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ, ಆದರೆ ದೊಡ್ಡವ್ರಿಗೆ ಹೇಳ್ಬೋದು. ವಯಸ್ಸಾಗ್ತಾ ವಿಪರೀತ ಸ್ಥೂಲಕಾಯ ಜಾಸ್ತಿ ಆಗೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ವಿಪರೀತ ಬೊಜ್ಜು ಬರೋದು, ತದನಂತರ ಮೈಯೆಲ್ಲ ಒಂಥರ ನೀರು ಮೈ ತುಂಬ್ಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್ಗಳು, ಕೆಲವೆಲ್ಲ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಸ್ಥೂಲಕಾಯ ಜಾಸ್ತಿ ಆದರೆ ಏನಾಗುತ್ತೆ, ಫಸ್ಟ್ ಬರ್ತಕ್ಕಂಥದ್ದು ಮಂಡಿ ನೋವುಗಳು, ಎರಡನೇದು ಇಮಿಡಿ ನೋವುಗಳು, ಮೂರನೇದು ಸೊಂಟ ನೋವುಗಳು. ಈ ರೀತಿ ಬಹಳಷ್ಟು ಕಾಯಿಲೆಗಳು ಬರ್ತಾನೆ ಇರ್ತವೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, 6 ತಿಂಗಳಿಗೋ ವರ್ಷಕ್ಕೋ ಒಂದು ಸರಿ ಉದರ ಶುದ್ಧಿ ಜಠರ ಶುದ್ಧಿ ಮಾಡ್ಕೊತ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ನೀರನ್ನು ಆಚೆ ಹಾಕ್ತಾ ಇರಬೇಕು. ಹಾಕಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ ನಿಯಮಗಳನ್ನ ಪಾಲಿಸ್ಕೊಂಡು ಕರೆಕ್ಟಾಗಿ ನೀವು ಟೈಮ್ ಟು ಟೈಮ್ ಆಹಾರಗಳನ್ನ ಯಾವ್ದು ತಗೋಬೇಕು, ಯಾವ್ದು ತಗೊಂಡ್ರೆ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳು ಸಿಗ್ತವೆ, ಯಾವ್ದು ತಗೊಂಡ್ರೆ ನಮ್ಮ ದೇಹ ಸಣ್ಣ ಆಗುತ್ತೆ, ಅಂದರೆ ಸ್ಥೂಲಕಾಯ ಇರ್ತಕ್ಕಂಥ ನೀರ್ಮಯಿ ಯಾವಾಗ ಗಟ್ಟಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಆಹಾರ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದರಲ್ಲಿ ಸಣ್ಣದಾಗಿ ಒಂದು ಚಿಕ್ಕ ಚಿಟ್ಕ ಇದೆ. ಏನು ಅಂತಂದರೆ, ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಬಿಸಿ ನೀರು ಚೆನ್ನಾಗಿ ನೀರು ಕಾಯಿಸ್ಕೊಂಡು ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಅದಕ್ಕೆ ಜೇನುತುಪ್ಪ ಬೆರೆಸ್ಕೊಂಡು ಕುಡಿದ್ರೆ ಸಣ್ಣ ಆಗ್ತಾರೆ ಅಂತೇಳಿ ಬಹಳಷ್ಟು ರೀತಿಯಲ್ಲಿ ಪಬ್ಲಿಸಿಟಿ ಆಗಿಬಿಟ್ಟಿದೆ. ಆದರೆ ಸಣ್ಣ ಆಗ್ತಾರೆ ಯಾವ ರೀತಿ ಗೊತ್ತೇ? ಬಿಸಿ ನೀರು ತುಂಬ ಕಾದಿರ್ತಕ್ಕಂಥ ನೀರಿಗೆ ಯಾವಾಗ ನಿಂಬೆಹಣ್ಣು ಹಿಂಡಿದಾಗ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಅದರ ಜೊತೆಗೆ ಬಿಸಿ ನೀರು ಅಂದರೆ ವಿಪರೀತ ಬಿಸಿ ಇರ್ತಕ್ಕಂಥ ನೀರಿಗೆ ಜೇನುತುಪ್ಪ ಬೆರೆಸಿದಾಗ ಅದು ವಿಷವಾಗುತ್ತೆ. ಇದನ್ನು ಎಲ್ಲರೂ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಅಂದರೆ ಯಾವಾಗ ನೀರಿಗೆ, ಯಾವ ಬಿಸಿನೀರಿಗೆ ನಾವು ಈ ಜೇನುತುಪ್ಪ ಬೆರೆಸಬೇಕು ಅಂದರೆ, ಉಗುರು ಬೆಚ್ಚಗಿನ ನೀರು ಅಂದರೆ ಮುಟ್ಟಿದ್ರೆ ನೀರು ಬಿಸಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಬಾರ್ದು, ಬಿಸಿ ಇಲ್ಲದಂಗೆ ಇರಬೇಕು. ಆದರೂ ಲೈಟಾಗಿ ಬಿಸಿ ಇದ್ದಾಗ ಜೇನುತುಪ್ಪನ ಬೆರೆಸ್ಕೋಬೇಕು. ಆವಾಗ ಅದು ವಿಷವಾಗಿ ಪರಿವರ್ತನೆ ಆಗೋದಿಲ್ಲ. ಅದೇ ನೀವು ಬಿಸಿ ನೀರಿದ್ದಾಗ ಜೇನುತುಪ್ಪ ಬೆರೆಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದು ವಿಷವಾಗಿ ಪರಿವರ್ತನೆಗೊಂಡು ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ಯಾಂಕ್ರಿಯಾಸ್ ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಗತಕ್ಕಂಥ ಪ್ಯಾಂಕ್ರಿಯಾಸ್ನ ಏನು ಮಾಡ್ತದೆ ಅಂದರೆ ಬರ್ನ್ ಆದಾಗ ಅದು ನಮಗೆ ಅದು ಕೆಲಸ ಮಾಡೋದೇ ಕೆಟ್ಟೋಗುತ್ತೆ, ಅದು ಕೆಲಸ ಮಾಡೋದು ತಪ್ತದೆ. ಆವಾಗ ಇನ್ಸುಲಿನ್ ಉತ್ಪಾದನೆ ಕಮ್ಮಿ ಆದಾಗ ನಮ್ಮಲ್ಲಿ ಶುಗರ್ ಅನ್ನೋ ಒಂದು ಕಾಯಿಲೆ ನಮಗೆ ಪೀಡಿಸ್ತಾ ಇರ್ತದೆ. ಇನ್ಸುಲಿನ್ ಉತ್ಪತ್ತಿ ಆದ್ರೇ ಅದು ಶುಗರ್ ಬರದೇ ಇರೋದಕ್ಕೆ. ಉತ್ಪತ್ತಿ ಆಗದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಶುಗರ್ ಅನ್ನೋದು ಸ್ಟಾರ್ಟ್ ಆದರೆ ವಿಪರೀತ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಈ ಒಂದು ಜೇನುತುಪ್ಪನ ಎಲ್ಲಿ ಬೆರೆಸ್ಕೋಬೇಕು ಅನ್ನೋದನ್ನು ಪರಿಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಸಣ್ಣ ಆಗಬೇಕು ಅಂತಂದರೆ ಆಹಾರ ನಿಯಮಗಳನ್ನು ಸ್ವಲ್ಪ ಪಾಲನೆ ಮಾಡಿ. ಆಹಾರ ನಿಯಮಗಳು ಯಾವ ರೀತಿ ಅಂತಂದರೆ, ನೋಡಿ, ಆಹಾರ ನಿಯಮಗಳು ನೋಡಿ, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು, ಯಾವ ಟೈಮಲ್ಲಿ ಏನು ತಿನ್ನಬೇಕು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಡಿ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ, ಊಟ ಚೆನ್ನಾಗಿ ತಿನ್ನೋವನಿಗಲ್ಲ. ಊಟ ಸಖತ್ತಾಗಿ ತಿಂತಕ್ಕಂಥವನಿಗೆ ರೋಗಗಳು ಬರ್ತಾನೆ ಇರ್ತವೆ. ದೊಡ್ಡವರೊಂದು ಮಾತು ಹೇಳ್ತಿದ್ರು, ಒಪ್ಪತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವ ಹೊತ್ಕೊಂಡು ಹೋಗಿ ಅಂತ. ಅಂದರೆ ಇದರಲ್ಲಿ 4 ವಿಧ ಇದೆ. 1 ಟೈಮ್ ಊಟ ಮಾಡ್ತಕ್ಕಂಥವನು ಯೋಗಿ ಅಂತೆ, 2 ಟೈಮ್ ಊಟ ಮಾಡ್ತಕ್ಕಂಥವನು ಸಂಸಾರದಲ್ಲಿರ್ತಕ್ಕಂಥ ಭೋಗಿ,
3 ಟೈಮ್ ಕೆಲಸ ಊಟ ಮಾಡ್ತಕ್ಕಂಥವನು ರೋಗಿ. ಅಂದರೆ ರೋಗ ವಿಪರೀತ 3 ಟೈಮು ಹೊತ್ತಿಲ್ಲದೆ ತಿಂತಾ ಇರ್ತಾರೆ, ಅವರು ರೋಗಿ ಅಂತ ಹೇಳ್ತಾರೆ. 4 ಟೈಮ್ ತಿಂತಕ್ಕಂಥವನಿಗೆ ಫುಡ್ ಪಾಯ್ಸನ್ ಆಗಿ ವಿಪರೀತ ಸಮಸ್ಯೆಗಳಾಗಿ ಅದನ್ನು ಹೆಣ ಹೊತ್ಕೊಂಡು ಹೋಗಿ ಅನ್ನೋ ಒಂದು ಪದ್ಧತಿಯಲ್ಲಿ ಹೇಳ್ತಿರ್ತಾರೆ. ಅದೇ ರೀತಿ ನಾವು ಇವತ್ತು ತೋರಿಸ್ತಕ್ಕಂಥ ಒಂದು ರೆಮಿಡಿ ಏನು ಅಂತಂದರೆ, ಚಿಕ್ಕದಾಗಿರ್ತದೆ ಆದರೂ ಚೊಕ್ಕವಾಗಿರ್ತದೆ. ಅದನ್ನು ಪೌಡ್ರ್ ಮಾಡಿಕೊಂಡು ನೀವು ಪ್ರತಿನಿತ್ಯ ಜೇನುತುಪ್ಪದಲ್ಲಿ ತಗೊತಾ ಬಂದರೆ, ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮು, ನಿಮ್ಮಲ್ಲಿರ್ತಕ್ಕಂಥ ಈ ಸ್ಥೂಲಕಾಯ ಏನಿದೆಯೋ, ಮೈಯಲ್ಲಿರ್ತಕ್ಕಂಥ ನೀರಿನಂಶ ಏನಿದೆಯೋ ಪರಿಪೂರ್ಣವಾಗಿ ವಾಸಿ ಆಗ್ತಾ ಬರ್ತದೆ. ಇನ್ನು ಕೆಲವರು ಇದ್ದಾರೆ ಸ್ಥೂಲಕಾಯ ಇಲ್ಲದೇ ಇರ್ತಕ್ಕಂಥವ್ರು, ಸಣ್ಣಗೆ ಒಣಕೊಂಡು ಹೋಗಿರ್ತಾರೆ. ನಾನು ತೋರಿಸ್ತಕ್ಕಂಥ ಈ ಒಂದು ರೆಮಿಡಿನ ಅದೇ ನೀವು ಬೆಣ್ಣೆಯಲ್ಲಿ ತಗೊಳ್ಳಿ. ಜೇನುತುಪ್ಪದಲ್ಲಿ ತಗೊಂಡಾಗ ಸಣ್ಣ ಆಗ್ತಾರೆ, ಬೆಣ್ಣೆಯಲ್ಲಿ ತಗೊಂಡಾಗ ಅನುಪಾನ ಬದಲಾವಣೆ ಅಂತಾರೆ. ಇದನ್ನು ಅನುಪಾನ ಬದಲಿಸ್ಕೊಂಡು ಏನು ಮಾಡಬೇಕು ಅಂದರೆ, ಅದೇ ನೀವು ಜೇನುತುಪ್ಪದಲ್ಲಿ ತಗೊಂಡ ಇದು ಬೆಣ್ಣೆಯಲ್ಲಿ ತಗೊಂಡಾಗ ಆ ಒಂದು ಸಣ್ಣ ಇರತಕ್ಕಂಥ ವ್ಯಕ್ತಿ ದಪ್ಪ ಆಗೋದಕ್ಕೆ ಚಾನ್ಸ್ ಇದೆ. ಅಂದರೆ ಅವರು ನಾವು ತುಂಬ ವಿಪರೀತ ಸಣ್ಣ ಇದ್ದೀವಿ, ದಪ್ಪ ಆಗಬೇಕು ಅಂತ ಕೇಳ್ತಿರ್ತಾರೆ. ಅವರು ಇದನ್ನು ಬಳಸಿದ್ರೆ ಕಂಪಲ್ಸರಿ ಅವ್ರು ದಪ್ಪ ಆಗ್ತಾ ಬರ್ತಾರೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಅಂದರೆ, ಇದು ಒಂದು ಉಪ್ಪುಗಳು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಯಾರಿಗೂ ಬರೋದಿಲ್ಲ. ಪಾಷಾಣಗಳಲ್ಲಿ ಇದು ಒಂದು ಉಪ್ಪುಗಳಷ್ಟೇ ಇವು. ಈ ಉಪ್ಪುಗಳಿಂದ ಸಮಸ್ಯೆ ಯಾರಿಗೂ ಬರೋದಿಲ್ಲ, ಯಾಕಂದರೆ ಇದು ಪಾಷಾಣ ಅಲ್ಲ ಇದು. ಆದರೆ ಸಿದ್ಧ ವೈದ್ಯದಲ್ಲಿ ಈ ಉಪ್ಪುಗಳು ಸೇರ್ತವೆ. ಇದನ್ನು ಯಾವ ರೀತಿ ತಯಾರು ಮಾಡಬೇಕು, ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡ್ತಾ ಬನ್ನಿ. ಈ ಒಂದು ಸಮಸ್ಯೆ ಇರ್ತಕ್ಕಂಥ ಸ್ಥೂಲಕಾಯ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನೀವು ನೇರವಾಗಿ ಬರೋಂಗಿದ್ರೆ ಬರ್ಬೋದು, ಅಥವಾ ಕೊರಿಯರ್ ಮುಖಾಂತರ ಕಳಿಸಿದ್ರೆ ಕಳಿಸ್ಕೊಡ್ತೀವಿ. ನಮ್ಮಲ್ಲಿ ಬೇರೆ ರೀತಿಯಾದ ಔಷಧಿಗಳಿರ್ತವೆ, ಅದನ್ನು ನಾವು ಕಳಿಸ್ಕೊಡ್ತಾ ಇರ್ತೀವಿ. ಅದನ್ನು ತಗೊಂಡ್ರೆ ನಿಮ್ಮ ಸ್ಥೂಲಕಾಯನೂ ಕಡಿಮೆ ಆಗ್ತಾ ಬರ್ತದೆ. ಅತಿಯಾಗಿ ಬೊಜ್ಜು ಬೆಳೆಸ್ಕೊಟ್ಟು ವಿಪರೀತವಾಗಿ ತೂಕ ಬೆಳೆಯೋದು ಮತ್ತು ಮಾಂಸಖಂಡಗಳಲ್ಲಿ ವಿಪರೀತ ನೀರು ತುಂಬಿಕೊಂಡಿರ್ತದೆ. ಅವರ ಮೈ ಗಟ್ಟಿ ಇರೋದಿಲ್ಲ, ಬರೀ ನೀರು ಮೈ ತುಂಬಿಕೊಂಡಿರ್ತದೆ. ಅಂಥದನ್ನು ಸ್ಥೂಲಕಾಯ, ವಿಪರೀತ ವಜನ್ ಇರ್ತಕ್ಕಂಥವ್ರು. ಕೆಲವ್ರು ನೋಡಬೇಕು 90 kg, 100, 120 ಹಿಂಗೆ ಹೋಗ್ತಾನೆ ಇರ್ತಾರೆ. ಅವ್ರ ಕೆಲವರು ಹೈಟ್ ಕಮ್ಮಿ ಇರ್ತಾರೆ, ಆದರೆ ಇವರು ಊದ್ತಾ ಇರೋದು ನೋಡಿದ್ರೆ ಹೆಂಗಿರ್ತಾರೆ ಅಂದರೆ ಒಳ್ಳೆ ಬಲೂನ್ ಇದ್ದಂಗೆ ಊದ್ಕೊಂಡಿರ್ತಾರೆ. ಇಂಥ ಸಮಸ್ಯೆಗಳಿರ್ತಕ್ಕಂಥವ್ರು ಪ್ರತಿನಿತ್ಯ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ, ಮೊದಲನೇದಾಗಿ 2 ವಿಲೇದೆಲೆ ತಗೊಳ್ಳಿ. 2 ವಿಲೇದೆಲೆ, 4 ಇಲುಕು ಬೆಳ್ಳುಳ್ಳಿ, ಒಂದಿಷ್ಟಪ್ಪ ಹಸಿ ಶುಂಠಿ, ಈ 3 ಜಜ್ಜಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಈ 3 ಬಾಯಿಗೆ ಹಾಕೊಂಡು ತಿಂದುಬಿಡ್ಬೇಕು. ತಿಂದಾದಮೇಲೆ 1 ಅವರ್ವರೆಗೂ ನೀರಾಗಲಿ ಕಾಫಿ ಟೀ ಏನು ತಗೋಬಾರ್ದು, ಹಾಗೆ ಖಾಲಿ ಬಿಟ್ಟುಬಿಡ್ಬೇಕು. ಬಿಟ್ಟಾಗ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿರ್ತಕ್ಕಂಥ ಫ್ಯಾಟಿ ಲಿವರ್ ಸುತ್ತು ಫ್ಯಾಟ್ ತುಂಬಿಕೊಂಡಿರ್ತದೆ. ಅಂದರೆ ಫ್ಯಾಟ್ ಅಂದರೆ ಕೊಬ್ಬಿನಾಂಶ ಅಂತ ಕರಿತೀವಿ. ನಮ್ಮ ಶ್ವಾಸನಾಳ ಆಗ್ಬೋದು, ಇದು ಎದೆ ಭಾಗ ಆಗ್ಬೋದು, ಈ ಪ್ರತಿಯೊಂದು ಇದರಲ್ಲೂ ನಮಗೇನಾಗುತ್ತೆ ಅಂದರೆ ಫ್ಯಾಟ್ ಅನ್ನೋದು ಬೆಳ್ಕೊಂಡಿರ್ತದೆ. ಶ್ವಾಸನಾಳ ಸುತ್ತು ಆಗ್ಬೋದು, ಅಥವಾ ಉಸಿರಾಟದ ಸಮಸ್ಯೆ ಇರ್ತಕ್ಕಂಥವರು ಸರಿನೇ, ಯಾಕಂದರೆ ಫ್ಯಾಟ್ ಬೆಳೆದ್ಬಿಟ್ರೆ ಅವ್ರಿಗೆ ಉಸಿರಾಟದ ಸಮಸ್ಯೆನೂ ಬರ್ತಾ ಇರ್ತದೆ. ಇದನ್ನು ಫ್ಯಾಟಿ ಲಿವರ್ ಅಂತ ಕರೀತಾರೆ. ಈ ಫ್ಯಾಟ್ ಕರಗಬೇಕಾದ್ರೆ ಏನು ಮಾಡಬೇಕು, ಈ ಕೊಬ್ಬಿನಂಶ ಕರಗಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ಈ 3 ಪ್ರತಿನಿತ್ಯ ನೀವು ಬಳಸ್ತಾ ಬಂದಾಗ ಆ ಸುತ್ತು ಇರ್ತಕ್ಕಂಥ ಕೊಬ್ಬಿನಂಶ ಕರಗೋಗಿ ನಿಮ್ಮ ಬಾಡಿಲಿರ್ತಕ್ಕಂಥ ಕೊಬ್ಬಿನಂಶನೂ ಕರಗ್ತಾ ಬರ್ತದೆ. ಇದು ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಳ್ಳಿ. 1 ವಾರದ ಗಂಟೆ ಹೊಟ್ಟೆಯಲ್ಲಿ ಉರಿ ಬರುತ್ತೆ. ಕೆಲವರು ಯೋಚನೆ ಮಾಡಿರ್ಬೋದು, ತಿಂದರೆ ಉರಿ ಬರುತ್ತೆ ಸಾರ್ ಅಂತಾರೆ. ಉರಿ ಬರಬೇಕು, ಬಂದ್ರೇ ಕರಗೋದು. ತಗೊಂಡೋಗಿ ಫ್ರಿಡ್ಜಲ್ಲಿಟ್ಟರೆ ಯಾವುದೂ ನಿಮಗೆ ಯೂಸ್ ಆಗಲ್ಲ. ತಣ್ಣಗಿದ್ರೆ ಕರಗೋದಿಲ್ಲ. ಅದಕ್ಕೆ ಉರಿ ಬರಬೇಕು. ಉರಿ ಬಂದಾಗ ಅಗ್ನಿ ತತ್ವ ಅಂತ ಕರಿತೀವಿ ಅದನ್ನು. ಅಗ್ನಿ ತತ್ವ ಹೆಚ್ಚಿಗೆ ಮೈಯಲ್ಲಿ ಉಟ್ಕೊಂಡಾಗ ಆ ಕೊಬ್ಬಿನಂಶ ಕರಗ್ತದೆ. ಕೊಬ್ಬಿನಂಶ ಕರಗಿ ಅದನ್ನು ಆಹಾರವಾಗಿ ತಗೋಬೋದು. ಅಂದರೆ ಒಂದೊತ್ತು ಉಪವಾಸ ಇದ್ರಿ ಅನ್ಕೊಳ್ಳಿ, ಅದು ಆಹಾರವಾಗಿ ಪರಿವರ್ತನೆ ಆಗ್ತದೆ. ಉಪವಾಸ ಇಲ್ದಂಗೆ 3 ಹೊತ್ತು ತಿಂತಾನೆ ಇದ್ರಿ ಅನ್ಕೊಳ್ಳಿ, ಅದು ಮೋಷನ್ಸ್ ಆಗ್ಲಬಹುದು, ಅಥವಾ ಮೂತ್ರನಾಳಗಳಲ್ಲಿ ನೀರಿನ ಇದರಲ್ಲಾಗ್ಬೋದು, ಕರಗಿಬಿಟ್ಟು ಹೋಗ್ತಾ ಇರ್ತದೆ. ಇದಕ್ಕೆ ನಾನು ಇವತ್ತು ರೆಮಿಡಿ ತೋರಿಸ್ತಾ ಇರ್ತೀನಿ. ಅದರ ಜೊತೆಗೆ ಪ್ರತಿನಿತ್ಯ ಬೆಳಗ್ಗೆ ಈ 3 ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ತಿಂಡಿ ಆದಮೇಲೆ ಮತ್ತು ಊಟ ಆದಮೇಲೆ ನೀವು ನಾನು ತೋರಿಸ್ತಕ್ಕಂಥ ರೆಮಿಡಿನ ನೀವು ಬಳಸ್ತಾ ಬನ್ನಿ. ಆವಾಗ ನಿಮ್ಗೇನಾಗುತ್ತೆ ಅಂದರೆ, ಆ ಫ್ಯಾಟ್ ಅನ್ನೋದು ಕಂಪಲ್ಸರಿ 100% ಕರಗ್ತಾ ಹೋಗ್ತದೆ. ನಿಮ್ಮ ಬಾಡಿನೂ ಸಣ್ಣ ಆಗ್ತದೆ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಸುಸ್ತು ಆದಾಗ ಅಶ್ವಗಂಧ ಲೇಹ್ಯ ಅಂತ ಸಿಗುತ್ತೆ ಆಯುರ್ವೇದಿಕ್ ಶಾಪ್ಗಳಲ್ಲಿ. ಇಂಗ್ಲೀಷ್ ಮೆಡಿಸಿನ್ಸ್ ಬಳಸಬಾರ್ದು. ಆಯುರ್ವೇದಿಕ್ ಶಾಪಲ್ಲಿ ಅಶ್ವಗಂಧ ಲೇಹ್ಯ ಸಿಗುತ್ತೆ. ಅದನ್ನು ಪ್ರತಿನಿತ್ಯ ನೀವು ಒಂದೊಂದು ಗೋಲಿ ಗಾತ್ರ ತೆಗೆದು ಬಾಯಿಗೆ ಹಾಕೊಂಡು ಹಾಲು ಕುಡಿತಾ ಬಂದರೆ ಆ ಸುಸ್ತು, ನರಗಳ ವೀಕ್ನೆಸ್ಸು ಇವೆರಡೂ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಇದನ್ನು ತಗೊಂತ ಬಂದಾಗ ನಿಮ್ಮಲ್ಲಿ ಬಾಡಿಯಲ್ಲಿರ್ತಕ್ಕಂಥ ಫ್ಯಾಟು ಕಂಪಲ್ಸರಿ ಕರಗ್ತದೆ. ಆ ಉಪ್ಪುಗಳಲ್ಲಿ ಇದು ನೋಡಿ, ಇದು
ಇದು ಒಂದು ಉಪ್ಪ, ಇದನ್ನು ಬೆಳಗಾರ ಅಂತ ಕರೀತಾರೆ. ಇದು ಆಯುರ್ವೇದಿಕ್ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತಿದ್ದು. ಇದು ಹಾಗೆ ತಗೊಳ್ಳಂಗಿಲ್ಲ, ಹಾಗೆ ತಗೊಂಡ್ರೆ ಸ್ವಲ್ಪ ವಿಷ ಆಗುತ್ತೆ. ಇದನ್ನು ಅರಳು ಮಾಡಬೇಕು. ಇದು ಅರಳು ಮಾಡೋದಂತ ಇವಾಗ ತೋರಿಸ್ಕೊಡ್ತೀನಿ. ಇದನ್ನು ಈ ರೀತಿ 3 ಸರಿ ಅಥವಾ 5 ಸರಿ ಅರಳು ಮಾಡ್ಕೊಂಡ್ರಾಗ ಒಂದೇನೆ, ಮತ್ತೆ ಭಾಳ ಚೇಂಜ್ ಮಾಡೋಂಗಿಲ್ಲ. ಇದನ್ನು ಕುಟ್ಬಿಟ್ಟು ಬಾಣಲಿಗೆ ಹಾಕಿ ಉರಿಬೇಕು. ಅದು ಒಳ್ಳೆ ಕಳ್ಳೆಪುರಿ ಆದಂಗೆ ಆಗ್ತದೆ. ಅದನ್ನು ಮತ್ತೆ ಅರಿಬೇಕು, ಮತ್ತೆ ಅದನ್ನು ಉರಿಬೇಕು. ಈ ರೀತಿ 3 ಸರಿ ಅಥವಾ 5 ಸತಿ ನಾವು ಮಾಡಿದಾಗ ಇದರಲ್ಲಿರ್ತಕ್ಕಂಥ ವಿಷದೋಷ ಸಂಪೂರ್ಣವಾಗಿ ನಯವಾಗ್ತದೆ. ಹಾಗೆ ಹಸಿದು ಬಳಸಂಗಿಲ್ಲ. ಅದರಲ್ಲಿ ಇವಾಗ ಮುಖ್ಯವಾಗಿ ಈ ಒಂದು ಬೆಳಗಾರನ ಯಾವ ರೀತಿ ನಾವು ಅರಳು ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ ಸ್ನೇಹಿತರೆ. ಇದು ಬೆಳಗಾರ. ಇದನ್ನು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿದೆ. ಐಸಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಈ ರೀತಿ ಬಾಣಲಿಯಲ್ಲಿ ಅರಳು ಮಾಡ್ಕೋಬೇಕು. ಇದು ಸುಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ನಮ್ಮದು ಕಳ್ಳೆಪುರಿ ಯಾವ ರೀತಿ ಬೊರಗಾಗುತ್ತೋ, ಅಕ್ಕಿ ಹಾಕಿ ಕಳ್ಳೆಪುರಿನ ನಾವು ಯಾವ ರೀತಿ ತಗೊಂತೀವೋ ಆ ರೀತಿ ಬೊರಗಾಗುತ್ತಿದ್ದು ನೋಡಿ ಸ್ನೇಹಿತರೆ. ಈ ಥರ ಉರಿತಾ ಇರಬೇಕಾದ್ರೇ ಅದು ಗಾಳಿ ಸೋಕಿದ್ರೆ ಹರಳಾಗಿ ಆಚೆ ಹೋಗ್ಬಿಡ್ತದೆ. ಇದರಲ್ಲಿರ್ತಕ್ಕಂಥ ನೀರಿನ ಅಂಶ, ಅಂದರೆ ಇದರಲ್ಲಿರ್ತಕ್ಕಂಥ ನೀರಿನ ಅಂಶನೇ ಮುಖ್ಯ. ಅದು ಸ್ವಲ್ಪ ವಿಷವಾಗುತ್ತೆ. ಆ ನೀರಿನ ಅಂಶನ ನಾವು ಪರಿಪೂರ್ಣವಾಗಿ ಈ ರೀತಿ ಹುರಿದು ಆ ನೀರಿನಂಶ ತೆಗೆದಾಕ್ಬಿಡ್ಬೇಕು. ತೆಗೆದಾಕ್ಬಿಟ್ರೆ ಒಳ್ಳೆ ಕಳ್ಳೆಪುರಿ ಆದಂಗೆ ಆಗ್ತದೆ. ಗಾಳಿ ಸೋಕಿದ್ರೆ ಸಾಕು, ಸರರತ್ತು ಹೊಂಟೋಗ್ಬಿಡ್ತದೆ ಗಾಳಿಗೆ. ಈ ರೀತಿ ಆಗ್ತಾ ಇರ್ತದೆ. ಇದನ್ನು ನಾವು ಶೇಖರಣೆ ಮಾಡಿ ಇಟ್ಕೋಬೇಕು. ಈ ರೀತಿ ಸುಡಬೇಕು, ಅರಿಬೇಕು, ಮತ್ತೆ ಬಾಣಲಿಗೆ ಹಾಕಿ ಮತ್ತೆ ಸುಡಬೇಕು, ಅರಬೇಕು. ಈ ರೀತಿ 5 ಸರಿ ಮಾಡಿದ್ರೆ, 3ರಿಂದ 5 ಸರಿ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಭಸ್ಮ ಆಗುತ್ತೆ ನೋಡಿ. ಈ ಥರ ಅಂಟ್ಕೊತ ಇರ್ತದೆ. ಈ ಭಸ್ಮನ ನಾವು ಹೊಟ್ಟೆಗೆ ಜೇನುತುಪ್ಪದಲ್ಲಿ ಕೊಡೋದು. ನೋಡಿ ಸ್ನೇಹಿತರೆ, ನಾವು ಹಾಕಿದ್ದು ಸ್ವಲ್ಪ ಬಾಣಲಿಯಲ್ಲಿ, ಆದರೆ ಇದು ಎಷ್ಟು ಜಾಸ್ತಿ ಆಗಿದೆ ನೋಡಿ. ಇದನ್ನೇ ಕಳ್ಳೆಪುರಿ ಥರ ಆಗುತ್ತೆ ಅಂತ ಹೇಳಿದ್ದು. ಇದರಲ್ಲಿ ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ಆಚೆಗೆ ಹೋಯ್ತು ಅಂದ್ಕೊಳ್ಳಿ, ಆವಾಗ ಇದು ಕಳ್ಳೆಪುರಿ ಥರ ಆಗೋಗ್ತದೆ ನೋಡಿ. ಈ ರೀತಿ ಮಾಡಿರ್ತಕ್ಕಂಥ ಅರಳು ನೋಡಿ ಕಳ್ಳೆಪುರಿ ಆದಂಗೆ ಆಗಿರ್ತದೆ. ಇದನ್ನು ನಾವು ನೈಸಾಗಿ ನುಣುಪಾಗಿ ಅರಿಬೇಕು. ಅರೆದುಬಿಟ್ಟು ಮತ್ತೆ ಬಾಣಲಿಗೆ ಹಾಕ್ಬಿಟ್ಟು ಮತ್ತೆ ಉರಿಬೇಕು. ಈ ರೀತಿ 3 ಅಥವಾ 5 ಸತಿ ಹುರಿದ್ಬಿಟ್ಟು ಅದನ್ನು ನುಣುಪಾಗಿ ಅರೆದುಬಿಟ್ಟು ಒಂದು ಬಾಟ್ಲಲ್ಲೇ ಎತ್ತಿಟ್ಕೊಳ್ಳಿ. ಇಟ್ಕೊಂಬಿಟ್ಟು ಒಂದು 1/4 ಅಥವಾ ಅರ್ಧ ಚಮಚೆ ಅಷ್ಟು ಪ್ರತಿನಿತ್ಯ ಆ ಚೂರ್ಣ, ಅಂದರೆ ಈ ಪೌಡರ್ನ ಪ್ರತಿನಿತ್ಯ ಕೈಗೆ ಹಾಕ್ಕೊಂಡು ಜೇನುತುಪ್ಪ, ಸ್ವಚ್ಛವಾಗಿರ್ತಕ್ಕಂಥ ಜೇನುತುಪ್ಪ ಭಾರಿ ಉತ್ತಮ, ತಗೊಂಡು ಕೈಯಲ್ಲಿ ಹಾಕ್ಕೊಳ್ಳಿ. ಇದೊಂದು 1/4 ಚಮಚೆ ಅಷ್ಟು ಪೌಡ್ರ್ ಹಾಕ್ಕೊಳ್ಳಿ. ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮ್ ತಗೊಂತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಆ ಸ್ಥೂಲಕಾಯ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ. ಇದನ್ನು ದಿನ ಪ್ರತಿನಿತ್ಯ ಒಂದು 2, 3 ತಿಂಗಳು, 4 ತಿಂಗಳು, 5 ತಿಂಗಳು ಬಳಸ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಆ ಸ್ಥೂಲಕಾಯ, ಅಂದರೆ ದೇಹಕ್ಕೆ ಗಟ್ಟಿ ಪದಾರ್ಥಗಳು ಬೇಕು. ಮಾಂಸ ಎಲ್ಲ ಪ್ರತಿಯೊಂದು ಖಂಡಗಳು, ಮೀನು ಖಂಡಗಳಾಗ್ಬೋದು, ಎಲ್ಲನೂ ಗಟ್ಟಿಯಾಗಿರಬೇಕು. ಮೆತ್ತಗಿದ್ರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ನೀರು ತುಂಬಿಕೊಂಡಿದೆ ಅಂತ ಲೆಕ್ಕ. ಆ ನೀರಿನಂಶ ಪರಿಪೂರ್ಣವಾಗಿ ಆಚೆ ಹೋಗಬೇಕು ಅಂತಂದರೆ ಈ ಒಂದು ಔಷಧಿನ ನಿಮಗೆ ನೀವಾಗ ರೆಡಿ ಮಾಡಿಕೊಂಡು ತಗೊತಾ ಬನ್ನಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮಲ್ಲಿ ಒಂದು ಕೆಲವು ಮೆಡಿಸಿನ್ಸ್ ಸಿಗ್ತವೆ. ಇದ್ರ ಜೊತೆಗೆ ಇದನ್ನು ಜೊತೆಗೆ ಕೊಟ್ಟು ಬೇರೆ ಮೆಡಿಸಿನ್ಸು ಕೊಡ್ತಾ ಇರ್ತೀವಿ. ಕೊಟ್ಟು ಆ ಔಷಧಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಸ್ಟ್ಯಾಮಿನಾ ಕಡಿಮೆ ಆಗದೆ ಗಟ್ಟಿತನದಿಂದ ಬಾಡಿನ ನೀವು ಸಣ್ಣ ಮಾಡ್ಕೋಬೋದು.